ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಸ್ವಪ್ನ ಸಿದ್ಧಿ ಮಹಾಯಕ್ಷಿಣಿ ಮಂತ್ರ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ. ಸ್ವಪ್ನ ಸಿದ್ಧಿ ಮಹಾಯಕ್ಷಿಣಿ ಸಾಧನೆಯನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳಿವೆ, ಏನು ಲಾಭ ಅಂತ ಅಂದರೆ, ಸ್ವಪ್ನದಲ್ಲಿಯೇ ನೀವು ಯಕ್ಷಿಣಿಯ ದರ್ಶನ ಭಾಗ್ಯವನ್ನು ಪಡೆದುಕೊಳ್ತೀರಾ. ಆಮೇಲೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ನೀವು ತಿಳಿದುಕೊಳ್ಳೋಕ್ಕೆ ತುಂಬಾ ಸಹಾಯ ಆಗುತ್ತೆ. ನಿಮ್ಮ ಗೊಂದಲಮಯ ಪ್ರಶ್ನೆಗಳಿಗೆ ಉತ್ತರವನ್ನು ದೇವಿ ನೀಡುತ್ತಾಳೆ. ಆಮೇಲೆ ನಿಮ್ಮಲ್ಲಿಗೆ ಬಂದಂತಹ ಸಮಸ್ಯೆಗಳು ಇರುವಂತಹ ವ್ಯಕ್ತಿಗಳು ಯಾರಾದರೂ ಬಂದರೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ದೇವಿಯ ಹತ್ತಿರ ಇಟ್ಟು ಸ್ವಪ್ನದಲ್ಲಿ ಆ ಸಮಸ್ಯೆಗೆ ಯಾವ ಪರಿಹಾರವನ್ನು ಮಾಡಿದರೆ ಅವರಿಗೆ ಒಳಿತು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ದೇವಿಯ ಹತ್ತಿರ ನೀವು ತಿಳಿದುಕೊಳ್ಳಬಹುದು. ತುಂಬಾ ಪವರ್ಫುಲ್ ಆಗಿರುವಂತಹ ಸ್ವಪ್ನ ಸಿದ್ಧಿ ಮಹಾಯಕ್ಷಿಣಿ ಸಾಧನೆಯು ಇದಾಗಿರುತ್ತೆ. ಈ ಸಾಧನೆಯನ್ನು ಸಿದ್ಧಿ ದಿನಗಳಲ್ಲಿ ಅಂದರೆ ಗುರುವಾರ ಹುಣ್ಣಿಮೆ, ಗುರುವಾರ ಅಮಾವಾಸ್ಯೆ, ಭಾನುವಾರ ಅಮಾವಾಸ್ಯೆ ಅಥವಾ ಭಾನುವಾರ ಹುಣ್ಣಿಮೆ ಇಂತಹ ದಿನಗಳಲ್ಲಿ ನೀವು ಈ ಸಾಧನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಒಂದು ವೇಳೆ ಅಂತಹ ಸಿದ್ಧಿ ದಿನಗಳನ್ನು ನೀವು ಮಿಸ್ ಮಾಡಿಕೊಂಡ್ರೆ ಶುಭ ಶುಕ್ರವಾರವನ್ನು ನೀವು ನೋಡಿಕೊಳ್ಬೇಕು. ಶುಭ ಶುಕ್ರವಾರವನ್ನು ನೋಡಿಕೊಂಡು ಬೆಳಗಿನ ಜಾವ ಶುಭ ಮುಹೂರ್ತದಲ್ಲಿ ನಿಮ್ಮ ನಿತ್ಯ ಕರ್ಮಗಳನ್ನು ಎಲ್ಲವನ್ನು ಮುಗಿಸಿಕೊಂಡ ಮೇಲೆ ನಿಮ್ಮದಾದಂತಹ ಒಂದು ಸಪ್ರೇಟ್ ಆದಂತಹ ರೂಮ್ ಇರಬೇಕು. ಆ ರೂಮಿನಲ್ಲಿ ಗೋಧಿ ಹಿಟ್ಟಿನಲ್ಲಿ ರೋಸ್ ವಾಟರನ್ನು ಬೆರೆಸಿ ಒಂದು ದೇವಿಯ ಮೂರ್ತಿಯನ್ನು ಮಾಡಬೇಕು. ನಿಮಗೆ ಯಾವ ಥರ ಬರುತ್ತೆ ಆ ಥರ ಮಾಡಿ, ಒಂದು ಗೊಂಬೆ ಆಕಾರವನ್ನು ಮಾಡಿ ಅದಕ್ಕೆ ದೇವಿಯ ಸ್ವರೂಪವನ್ನು ನೀವು ನೀಡಬೇಕಾಗುತ್ತೆ. ಯಾವ ಥರ ಅಂದರೆ, ಅರಿಶಿಣವನ್ನು, ಶುದ್ಧವಾದ ಅರಿಶಿಣವನ್ನು ರೋಸ್ ವಾಟರ್ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಲೇಪನವನ್ನು ಮಾಡಬೇಕಾಗತ್ತೆ. ನೀವು ಏನು ಮಾಡಿರುವಂತಹ ಗೊಂಬೆಗೆ, ದೇವಿಯ ಮೂರ್ತಿಗೆ ಅರಿಶಿಣದಿಂದ ಲೇಪನವನ್ನು ಮಾಡಬೇಕು. ಆಮೇಲೆ ಕುಂಕುಮವನ್ನು ನೀವು ಹಣೆಗೆ ತಿಲಕವನ್ನು ಇಟ್ಟು ಕೆಂಪು ವಸ್ತ್ರದಿಂದ ದೇವಿಗೆ ನೀವು ಅಲಂಕಾರವನ್ನು ಮಾಡಬೇಕು. ಆಮೇಲೆ ಸುಗಂಧ ದ್ರವ್ಯಗಳನ್ನು, ಸುಗಂಧ ಬೀರುವಂತಹ ಊದುಬತ್ತಿಗಳನ್ನು ನೀವು ದೇವಿಯ ಮುಂದೆ ಇಡಬೇಕಾಗತ್ತೆ. ಬೆಂಡು ಬೆತಾಸುಗಳನ್ನು ದೇವಿಗೆ ನೈವೇದ್ಯವಾಗಿ ನೀವು ಅರ್ಪಿಸಬೇಕು. ಆಮೇಲೆ ಕಾಯಿ ಕರ್ಪೂರವನ್ನು ಎಲ್ಲವನ್ನು ನೀವು ಸಲ್ಲಿಸಿದ ಮೇಲೆ ಈ ಮಂತ್ರವನ್ನು ನೀವು ಶುರು ಮಾಡಬೇಕಾಗತ್ತೆ. 1108 ಬಾರಿ ಮಂತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಜಪಿಸಬೇಕು. ಆಮೇಲೆ ರಾತ್ರಿ ಹೊತ್ತು ನೀವು ಮಲಗುವ ಟೈಮ್ನಲ್ಲಿ 108 ಬಾರಿ ಮಂತ್ರವನ್ನು ಜಪಿಸಬೇಕು. ಈ ಥರ ಕಂಟಿನ್ಯೂವಸ್ ಆಗಿ ನೀವು 21 ಡೇಸ್ ಅಂದರೆ 21 ದಿನ ನೀವು ಈ ಮಂತ್ರ ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಸ್ವಪ್ನದಲ್ಲಿ ಮಹಾಯಕ್ಷಿಣಿಯು ದರ್ಶನವನ್ನು ನೀಡುತ್ತಾಳೆ. ಆಮೇಲೆ ಆ ಯಕ್ಷಿಣಿಯ ಜೊತೆಗೆ ನೀವು ಪ್ರಮಾಣವನ್ನು ತೆಗೆದುಕೊಳ್ಳಬೇಕು. ನನ್ನ ಸಮಸ್ಯೆಗಳೇ ಇರಲಿ ಅಥವಾ ಇನ್ನೊಬ್ಬರ ಸಮಸ್ಯೆಗಳೇ ಇರಲಿ, ಅದಕ್ಕೆ ತಕ್ಕಾದಂತಹ ಪರಿಹಾರವನ್ನು ನೀನು ನಮಗೆ ನೀಡಬೇಕು ಅಂತ ನೀವು ಪ್ರಮಾಣವನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳೋಕ್ಕೆ ನೀನು ಸಹಾಯ ಮಾಡಬೇಕು ಅಂತ ನೀವು ದೇವಿಯಲ್ಲಿ ಪ್ರಮಾಣವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಈ ಥರ ನೀವು ಮಾಡಿದ್ದೇ ಆದರೆ ನಿಮಗೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ. ಒಮ್ಮೆ ನಾನು ಮಂತ್ರವನ್ನು ಪಠಿಸುತ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ. ನಮೋ ಯಕ್ಷಿಣಿ ಆಕರ್ಷಿಣಿ ಘಂಟಾಕಾರಿಣಿ ಮಹಾಪಿಸಾಚಿನಿ ಮಮ ಸ್ವಪ್ನ ದೇಹಿ ದೇಹಿ ಸ್ವಾಹ. ನಮೋ ಯಕ್ಷಿಣಿ ಆಕರ್ಷಿಣಿ ಘಂಟಾಕಾರಿಣಿ ಮಹಾಪಿಸಾಚಿನಿ ಮಮ ಸ್ವಪ್ನ ದೇಹಿ ದೇಹಿ ಸ್ವಾಹ ಅಂತ ನೀವು ಮಂತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 1108 ಬಾರಿ ಜಪಿಸಬೇಕು. ಮಲಗುವ ಟೈಮಿನಲ್ಲಿ ನೀವು 108 ಬಾರಿ ಮಂತ್ರವನ್ನು ಜಪಿಸಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ಸ್ವಪ್ನ ಸಿದ್ಧಿ ಮಹಾಯಕ್ಷಿಣಿ ಮಂತ್ರ ಸಾಧನೆಯು ಪರಿಪೂರ್ಣವಾಗಿ ಸಿದ್ಧಿ ಅನ್ನೋದು ಆಗುತ್ತೆ. ಆಮೇಲೆ ನಿಮಗೆ ಸ್ವಪ್ನದಲ್ಲಿ ದರ್ಶನವು
ಆಗುತ್ತೆ. ನಿಮ್ಮ ಸಮಸ್ಯೆಗಳು, ನಿಮ್ಮ ಪ್ರಶ್ನೆಗಳು ಏನಿದ್ದರೆ ಅದಕ್ಕೆ ತಕ್ಕಂತಹ ಉತ್ತರವನ್ನು ದೇವಿಯು ನೀಡ್ತಾಳೆ. ಆಮೇಲೆ ಆನ್ಲೈನ್ ಕ್ಲಾಸ್ಗಳು ಅನ್ನೋದು ಡಿಸೆಂಬರ್ 28ನೇ ತಾರೀಕು ಶುರುವಾಗುತ್ತೆ. ಯಾರ್ಯಾರು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರಾ ಅಂಥವರು ಬೇಗ ರಿಜಿಸ್ಟರ್ ಮಾಡಿಕೊಳ್ಳಿ. ಇಂತಹ ರಹಸ್ಯ ತಂತ್ರ ವಿದ್ಯೆಗಳನ್ನು, ಯಕ್ಷಿಣಿ ಸಾಧನೆಗಳನ್ನು, ದೇವತಾ ಸಾಧನೆಗಳನ್ನು, ತಂತ್ರ ವಿದ್ಯೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.